ಸತ್ತ ಮೇಲೆ ಏನು ಎತ್ಕೊಳಗಲ್ಲ, ಇದ್ದಾಗೆ ದುಡ್ಡು ಮಾಡ್ಕೊಂಡು ಉಲ್ಟಾಯಿಸಿ ಮನೆ ಬಿಟ್ಟು ಆಚೆ ಬನ್ನಿ, ಸ್ವರ್ಗ ಸ್ವರ್ಗ ನೋಡ್ತೀರಾ. ವೆಲ್ಕಮ್ ಟು ದ ಲ್ಯಾಂಡ್ ಆಫ್ ವಾಟರ್ ಫಾಲ್ಸ್. ಗುಡ್ ಮಾರ್ನಿಂಗ್ ನಮ್ಮ ಗುರುಗಳು. ಗುಡ್ ಮಾರ್ನಿಂಗ್ ಗುರುಗಳೇ. ಎಲ್ಲ ನಿದ್ದೆ ಚೆನ್ನಾಗಾಯ್ತಾ? ಎಲ್ಲ ಸೌಖ್ಯನಾ? ನಡೀರಿ ಗೈಸ್, ಇವಾಗ ನಾವು ನೆಕ್ಸ್ಟ್ ಕಡೆಗೆ ಪಯಣ ಬೆಳೆಸ್ತಾ ಇದ್ದೀವಿ. ಇವತ್ತು ಒಂದು ಶೂಟ್ ಇದೆ, ಪ್ರಮೋಷನ್ ಶೂಟ್ ಇದೆ ಬೇಸಿಕಲಿ, ಅದಕ್ಕೋಸ್ಕರ ನಾನು ಕೆಳಗೆ ಬಂದಿದ್ದು ಅಂತ ಹೇಳಿದೆ. ಇವಾಗ ಪ್ರಮೋಷನ್ ಶೂಟ್ ಮುಗಿಸಿ ಆಮೇಲೆ ನಾವು ಬೇರೆ ಕಡೆ ಸ್ವಿಚ್ ಆಗೋಣ. ಆ್ಯಂಡ್ ಇಟ್ ವಾಸ್ ಎ ವಂಡರ್ಫುಲ್ ಸ್ಟೇ. ಇದ್ರದ್ದು ಲಿಂಕು ನಾನು ಆ್ಯಕ್ಚುಲಿ Airbnb ಮಾಡಿದ್ದು. ತುಂಬ ಚೆನ್ನಾಗಿತ್ತು, 2 BHK ಸಖತ್ತಾಗಿತ್ತು. ವಿ ಲವ್ಡ್ ಇಟ್ ಆ್ಯಂಡ್ ವೆರಿ ಪೀಸ್ಫುಲ್, ಕಾಮ್ ಆಗಿತ್ತು. ಬೀಚ್ ಇಲ್ಲಿಂದ 700 ಮೀಟ್ರು, ಸಖತ್ತಾಗಿತ್ತು. ಎಂಜಾಯ್ ಮಾಡಿದ್ವಿ. ಇಲ್ಲಿಂದ ಹೊರಡ್ತಿದ್ದೀವಿ. Airbnb ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ ಅಥವಾ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಯುಟಿಲೈಸ್ ಮಾಡ್ಕೊಳ್ಳಿ, ಅಫೋರ್ಡಬಲ್ ಪ್ರೈಸಸ್ಸು. ಸೊ ಶೇರಿಂಗಲ್ಲಿ ಬಂದರೆ ಇನ್ನೂ ಅನುಕೂಲ ಆಗುತ್ತೆ. 4 ಜನ ಬಂದರೆ ಅಕಾಮಿಡೇಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಮನೆ, ಪೂರ್ತಿ ಮನೆ. ಆ್ಯಂಡ್ ಎನ್ವಿರಾನ್ಮೆಂಟ್ ನೋಡಿ ಏನು ಸಕ್ಕತ್ತಾಗಿದೆ. ಲೆಟ್ಸ್ ಗೋ ಗೈಸ್. ಇವತ್ತಿನ ಮಳೆ ಬಂದು ಹೋಯ್ತು ಬೆಳಗ್ಗೆ ಆಲ್ರೆಡಿ, ಇವಾಗ ಬಿಸಿಲು ಬಂದಿದೆ. ನೆಕ್ಸ್ಟ್ ಮಳೆ ಬರೋಷ್ಟು ನಾವು ಶೂಟ್ ಲೊಕೇಶನ್ಗೆ ಸೇರ್ಕೊಂಬಿಡೋಣ ಬನ್ನಿ. ನಮ್ಗೆ ಇವಾಗ ಎಂತ ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ, ಇಲ್ಲಿ ಮಾಮೂಲಿ ರೋಡ್ ಸೈಡ್ ಹೋಟೆಲಿಗೆ ಬಂದ್ವಿ, ಹೊಟ್ಟೆ ಸಿಕ್ತಿತ್ತಲ್ಲ. ಭಾಷೆ ಪ್ರಾಬ್ಲಮ್, ತುಂಬ ಭಾಷೆ ಪ್ರಾಬ್ಲಮ್ಮು ಆಯಿತಾ. ನಾನು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಹೇಳೋದು ನಂಗೆ ಅರ್ಥ ಆಗಲ್ಲ. ನಾನು ಆಮೇಲೆ 6 ಇಡ್ಲಿ ಅಂತ ಹಿಂಗೆ ಕೈಯಲ್ಲಿ ತೋರಿಸಿದೆ, 1 ಶಾವಿಗೆ ಅಂತ ತೋರಿಸಿದೆ, ಪುಟ್ಟು ಇಲ್ಲ ಅಂತಂದ್ರು. ಸೊ ಐ ಮಿಸ್ಟ್ ಪುಟ್ಟು. ಅದೇನಾಯ್ತು, ನಾನು ತಟ್ಟೆಲಿ ಹಾಕೊಂಬನ್ನಿ, ನಾನು ಇಲ್ಲೇ ಬೈಕ್ ನಿಲ್ಸಿದೀವಿ ಆಯ್ತಾ, ಎಲ್ಲ ಲಗೇಜ್ ಬಿಟ್ಟು ಹೋಗೋಕ್ಕಾಗಲ್ಲ, ಹಿಂದೆ ಬರಬೇಕು. ಅವ್ರ ಪಾಪ ಎಲ್ಲ ಪಾರ್ಸಲ್ ಮಾಡಿದ್ರು, ನಾನು ಪಾರ್ಸಲ್ ಅಲ್ಲ ಇಲ್ಲೇ ಅಂದೆ. ಆಮೇಲೆ ಸರಿ ತಿನ್ಕೊಂಬನ್ನಿ ಅಂದ್ಬಿಟ್ಟು 2 ತಟ್ಟೆ ಕೊಟ್ಟವ್ರೆ. ಈಗ ನಮ್ಮ ಕತೆ ಹೆಂಗಾಯ್ತು ಅಂದರೆ, ಪಕ್ಕದಲ್ಲೇ ಹೋಟೆಲ್ ಯಾವ್ದು ಪಾರ್ಸಲ್ ತೊಗೊಂಬಂದು ತಟ್ಟೆ ಇಸ್ಕೊಂಬಂದು ತಿನ್ನೋ ಪರಿಸ್ಥಿತಿ ಗೈಸ್. ನೋಡಿ ಗೈಸ್, ನಾವು ಹೆಂಗೆ ತಿಂತೀವಿ ಬೈಕರ್ಸ್ ಕತೆ. ಇಷ್ಟ ಗೈಸ್ ನಮ್ಮ ಕತೆ. ಲೊಕೇಶನ್ ಮಾತ್ರ ಕ್ರೇಜಿ ಆಗೈತೆ ಗೈಸ್, ನೆಕ್ಸ್ಟ್ ಲೆವೆಲಲ್ಲಿದೆ ಗೈಸ್. ನೋಡಿ ಫುಲ್ಲು ಹಳ್ಳಿ, ಇಲ್ಲೊಂಥರ ಕೆರೆ ಥರ. ಈ ಕಡೆನೂ ಒಂದು ಕೆರೆ, ಈ ಕಡೆ ಒಂದು ಕೆರೆ. ಇವಾಗ ನಮ್ದು ಒಂದು ಪ್ರಮೋಷನ್ ಶೂಟ್ ಮುಗೀತು. ಅದೇನ್ ಪ್ರಮೋಷನ್ ಅಂತ ಹೇಳ್ಬಿಟ್ಟು ನಾನು ರೀಲ್ಸ್ ಅಲ್ಲಿ ಹಾಕಿರ್ತೀನಿ. ಆಕ್ಚುಲಿ ನಾನು ಕೇರಳಕ್ಕೆ ಬಂದಿದ್ದು ಪ್ರಮೋಷನ್ ಮಾಡೋದಕ್ಕೆ. ನಾನು ಹೇಳಿದ್ದೆ ನಿಮಗೆ ಒಂದು ಆಯುರ್ವೇದಿಕ್ ಪ್ರಾಡಕ್ಟ್ ನಮ್ಮೊಂದು ಪ್ರಮೋಷನ್ ಬಂದಿದ್ದು. ಅಂಡ್ ವಿತ್ ಗುಡ್ ಬಜೆಟ್ ಗಾಯ್ಸ್. ಆದರೆ ಔಟ್ ಆಫ್ ಸ್ಟೇಟ್ ಬರಬೇಕು, ಇಷ್ಟೆಲ್ಲ ಟ್ರಾವೆಲ್ ಮಾಡಿ ಎಲ್ಲ ಮಾಡಬೇಕು ಅಂದರೆ ಬಜೆಟ್ ಜಾಸ್ತಿನೇ ಇರುತ್ತೆ. ಎನಿವೇಸ್, ಇವಾಗ ಪ್ರಮೋಷನ್ ಆಯಿತು, ಕೊನೆಗೂ ಅರ್ಧ ದಿನ ಆಯಿತು. ನನಗೆ ತಲೆ ಕೆಡೋದಲ್ಲ, ನನಗೆ ನಂಗೆ ತಲೆ ಕೆಡೋದಲ್ಲ, ನನ್ನ ಮಂಜು ಅವ್ರಿಗೂ ಫುಲ್ ತಲೆ ಕೆಟ್ಟಿದೆ. ಯಾಕಂದರೆ ಅವರು ಪಾಪ ಎಷ್ಟಂತ ಕಾಯ್ತಾರೆ. ಇದು ಸ್ವಲ್ಪ ಪ್ರೊಸೀಜರ್ ಜಾಸ್ತಿ ಇದೆ ಆಯುರ್ವೇದಿಕ್ ಪ್ರಾಡಕ್ಟ್ಸ್ಗಳ ಪ್ರಮೋಷನು. ಸೊ ಹಾಗಾಗಿ ಅದು ಮೇಕಿಂಗ್ ಎಲ್ಲ ಶಾರ್ಟ್ಸ್ ತೊಗೊಳೋಷ್ಟ್ರಲ್ಲಿ ಲೇಟ್ ಆಯಿತು. ನಮ್ಮ ಗುರುಗಳಿಗಂತೂ ತಲೆ ಕೆಟ್ಟಿ ಗೊಬ್ಬರ ಆಯಿತು. ಎನಿವೇಸ್, ಹಾಫ್ ಡೇ ಆ್ಯಕ್ಚುಲಿ ನಾನು ಹಾಫ್ ಡೇ ಅಂತಲೇ ನಾನು ಲೆಕ್ಕ ಹಾಕಿದ್ದೆ. ಹಾಫ್ ಡೇ ನನಗೆ ಆಗೋಯ್ತು. 12:30 1 ಗಂಟೆ ಆಗಿದೆ ಅಂತ ಅನ್ಕೋತೀನಿ. ಮಳೆ ಅಂತೂ ಬಿಟ್ಟು ಬರ್ತಾನೆ ಇದೆ, ಮಳೆ ನಿಲ್ತಾ ಇಲ್ಲ. ಇವಾಗ ನಾನು ರೈಡ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಪ್ರಾಡಕ್ಟ್ ಪ್ರಮೋಷನ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ನಮ್ಮ ಜರ್ನಿ ಮತ್ತೆ ಶುರುವಾಗಿದೆ. ಈಗ ಹೋಗ್ತಾ ಇದ್ದೀವಿ, ಯಾಕಂದರೆ ಅದು 5:30 ಕ್ಲೋಸ್ ಆಗುತ್ತೆ ವಾಟರ್ ಫಾಲ್ಸ್ ಅದು. ಸೊ ಅಷ್ಟರೊಳಗಡೆ ನಾವು ಹೋದರೆ ನಾವು ಡ್ರೋನ್ ಗಿರಿನ ಆಡಿಸ್ಕೋಬೋದು. ಆ್ಯಂಡ್ ಬಿಟ್ಟು ತುಂಬ ಮಳೆ ಬರ್ತಿದೆ, ಹಾಗಾಗಿ ನಾವು ನೋಡಿಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಒಂದು ಫಾರೆಸ್ಟ್ ಏರಿಯಾನ ಎಂಟ್ರಿ ಆಗಿದ್ದೀನಿ. ಕ್ರೇಜಿ ಆಗೈತೆ ಗಾಯ್ಸ್. ಹೆಂಗೈತೆ ಅಂದರೆ ನನ್ನ ಮಗದ ನೆಕ್ಸ್ಟ್ ಲೆವೆಲಲ್ಲಿ ಐತೆ. ನಮ್ಮ ಮಂಜಣ್ಣನಿಗೆ ಇವಾಗ ಫುಲ್ ಖುಷಿಯಾಗಿರುತ್ತೆ. ಓ, ಘಾಟ್ ಸೆಕ್ಷನ್ ಬಂದ್ಬಿಟ್ಟು ಈ ಅಂತ ಬ್ಯೂಟಿಫುಲ್ ಕ್ಲೈಮೇಟ್, ಎಕ್ಸ್ಟ್ರೀಮ್ ಲೆವೆಲ್ ಗ್ರೀನರಿ, ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ಅದು ಅತರಪಳ್ಳಿಗೆ ಹೋಗುವಂಥ ರೋಡ್ ಇದೆ. ಇದೇ ಹೈವೇ ಆ್ಯಕ್ಚುಲಿ, ಇದೇ ಬರ್ಬೇಕು ನೀವು ಆ್ಯಕ್ಚುಲಿ ರೂಟು. ಸೊ ಬ್ಯೂಟಿಫುಲ್ ಪ್ಲೇಸ್. ಇಲ್ಲಿಂದ ಕಂಪ್ಲೀಟ್ ನಿಮಗೆ ವಾಲ್ಪರೈವರೆಗೂ ಹಿಂಗೆ ಫಾರೆಸ್ಟ್ ಏರಿಯಾ ಸಿಗುತ್ತೆ ನಿಮಗಿನ್ನ. ಸೊ ವಾಲ್ಪರೈ ನಾಳೆ ಹೋಗ್ತೀವಿ. ನಾನು ಇವಾಗಲೇ ಹೇಳ್ಬಿಟ್ಟೆ, ನಾಳೆ ವಾಲ್ಪರೈಗೆ ಹೋಗ್ತಾ ಇದ್ದೀವಿ ನಾವು. ಇವಾಗ ಫಸ್ಟು ಫಾಲ್ಸಿಗೆ ಹೋಗೋಣ ಬನ್ನಿ. ನಾನು ಇಲ್ಲಿ ಬರ್ತಾ ತುಂಬ ಗಮನಿಸಿದ್ದು ವಿಚಾರ ಏನು ಅಂತ ಅಂದರೆ, ಅಫ್ಕೋರ್ಸ್ ಕೇರಳ ಈಸ್ ಆ್ಯಕ್ಚುಲಿ ಕ್ರಿಶ್ಚಿಯನ್ಸ್ ಮತ್ತು ಮುಸ್ಲಿಮ್ಸ್ ಜಾಸ್ತಿ ಇದ್ದಾರೆ, ಹಿಂದೂ ಸ್ವಲ್ಪ ಕಮ್ಮಿ ಇದ್ದಾರೆ ಪರ್ಸೆಂಟೇಜಲ್ಲಿ. ಎಲ್ಲ ಕಡೆ ಚರ್ಚ್ಗಳು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಬಿಲ್ಡ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಫುಲ್ ವೈಟ್ ಮಾರ್ಬಲಲ್ಲಿ ಮಾಡಿರುವಂಥ ಚರ್ಚ್ಗಳನ್ನ ತುಂಬ ನೋಡಿದೆ ನಾನು, ಸಕ್ಕತ್ತಾಗಿತ್ತು. ಆ್ಯಂಡ್ ಇಲ್ಲಿ ನಾನು ಇನ್ನೊಂದು ಮೇಜರಾಗಿ ಗಮನಿಸಿದ್ದು ಯಾವ ವಿಚಾರ ಗೊತ್ತಾ, ಫುಟ್ಬಾಲ್ ಕ್ರೇಜು ತುಂಬ ಜಾಸ್ತಿ ಇದೆ ಅಂತ ನನಗೆ ಗೊತ್ತಾಯಿತು.
ಎಲ್ಲ ಕಡೆ ರೊನಾಲ್ಡೋ, ಎಲ್ಲ ಕಡೆ ಮೆಸ್ಸಿದು ಪೋಸ್ಟರ್ಸ್ಗಳು ಹಾಕೊಂಡು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ವರ್ಲ್ಡ್ ಕಪ್ ನಡೀತಲ್ಲ, ಸೊ ಫುಟ್ಬಾಲ್ದು ನೆಕ್ಸ್ಟ್ ಲೆವೆಲಲ್ಲಿ ಐ ಥಿಂಕ್ ಈ ಒಂದು ಭಾಗ ಅವ್ರಿಗೆ ಫುಟ್ಬಾಲ್ ಇಷ್ಟ ಅಂತ ಅನ್ಸುತ್ತೆ. ನಾನು ಸ್ಪೋರ್ಟ್ಸಿಂದ ದೂರ, ಸೊ ನನಗೆ ಗೊತ್ತಿಲ್ಲ. ನಂಗೆ ಗೊತ್ತಿರೋದು ಕ್ರಿಸ್ಟಿಯಾನೋ ರೊನಾಲ್ಡೋ ಮತ್ತು ಮೆಸ್ಸಿ ಗೊತ್ತು ನನಗೆ. ಬಟ್ ಇಲ್ಲಿ ಪೋಸ್ಟರ್ಗಳನ್ನ ನೋಡಿದಾಗ ನೆಕ್ಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡಿರೋದು ನನಗೆ ಗೊತ್ತಾಗ್ತಿದೆ. ಅದು ಅರ್ಜೆಂಟಿನಾ ಫ್ಯಾನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಾರೆ ಅಂತಲೂ ಗೊತ್ತಾಯ್ತು ನನಗೆ. ನಾನು ನೆಕ್ಸ್ಟ್ ಆದರೂ ನಿಮಗೆ ಆ ಪೋಸ್ಟರ್ಗಳು ಕಂಡ್ರೆ ನಾನು ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ವಿಚಾರ ನಮಗೆ ಬಹಳ ಖುಷಿಯಾಗಿದ್ದೇನು ಅಂತ ಅಂದರೆ, ಒಂದು ಕಡೆ ನಮಗೆ ಹಂಪುಗಳು ಸಿಕ್ಕಿಲ್ಲ. ಕೇರಳ ಇಸ್ ಔಟ್ ಆಫ್ ಹಂಪ್ ಅಂತಾನೆ ಹೇಳ್ಬೋದು. ಹಂಪು ಇಲ್ಲ, ಬೊಂಪು ಇಲ್ಲ. ರೋಡ್ ಮಾತ್ರ ಸೂಪರ್ ಸೆಕ್ಸಿ ಸ್ಮೂತ್ ಆಗಿದೆ. ನಮ್ಮ ಗುರುಗಳು ಇಂಟರ್ಕಾಮಲ್ಲಿ ಕೇಳಿಸ್ಕೊಂಡು ನಗ್ತಾರೆ ನನ್ನ ಡೈಲಾಗ್ನ. ಸೊ ಹಂಪಿಲ್ಲ, ಹಂಪಿದ್ರೆ ತಿಕ್ಕ ನೋವು ಬಂದ್ಬಿಡುತ್ತೆ, ಬೆನ್ನೋವು ಬಂದ್ಬಿಡುತ್ತೆ. ಫ್ಯಾಕ್ಟ್ ಅದೇ ಫ್ಯಾಕ್ಟ್, ಬೈಕರ್ಸ್ ಫ್ಯಾಕ್ಟು. ಸೊ ಅದಿಲ್ಲ ಅಂದರೆ ನೋಡಿ, ಹಂಪಿಲ್ಲ ಅಂದರೆ ಒಂದು ರೀತಿಯಲ್ಲಿ ಕೆಟ್ಟದು, ಒಂದು ರೀತಿಯಲ್ಲಿ ಒಳ್ಳೆಯದು. ಈ ಸ್ಕೂಲ್ ಝೋನ್ಗಳಲ್ಲಿ ಸ್ವಲ್ಪ ಹಂಪ್ಗಳು ಬೇಕಾಗುತ್ತೆ. ಇದು ಹೆಂಗೆ ಅಂದರೆ, ನೀವು ವಿಲೇಜ್ ಲಿಮಿಟ್ಗಾದ್ರೂ ಹೋಗಿ, ಸ್ಕೂಲ್ ಲಿಮಿಟ್ಗಾದ್ರೂ ಹೋದ್ರೂ ಹಂಪಿಲ್ಲ. ಸೊ ಅದು ಹೆಂಗೆ ಅಂದರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಒಂದು ಫ್ಲೋಲ್ ಇದೆಯಲ್ಲ, ಆ ಫ್ಲೋ ಅಂತ ಒಂದು ಫ್ಲೋಲ್ ಹೊಡ್ಸ್ಕೊಂಡು ಹೋಗ್ಬಿಡ್ಬೋದು. ಮನೆಯಲ್ಲಿ ಕೂತ್ಕೊಂಡು ನಮ್ಮ ವಿಡಿಯೋಸ್ನ ನೋಡ್ತಾ ಇರೋರಿಗೆಲ್ಲ ಧನ್ಯವಾದಗಳು. ನಿಮ್ಮಿಂದ ನಾವು ಈ ಥರ ಎಲ್ಲ ಊರು ಸುತ್ತೋಂಗೆ ಆಗಿದೆ, ನಿಮ್ಮ ಬ್ಲೆಸ್ಸಿಂಗ್ಸ್ಗಳೇ. ಯಾಕಂದರೆ ಈ ಜಾಗನ ನಾವು ಗ್ಯಾಪಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು. ಗ್ಯಾಪಲ್ಲಿ ನಿಮಗೋಸ್ಕರ ವೀಡಿಯೋಗಳನ್ನ ತಂದರೆ ನೀವು ಖುಷಿ ಪಡ್ತೀರಾ, ಆ್ಯಂಡ್ ನಮಗೂ ಖುಷಿ ತುಂಬ ಆಗುತ್ತೆ. ಈ ಥರ ಟ್ರಾವೆಲ್ ಮಾಡೋದಂದರೆ ನಮಗೆ ಬಹಳ ಇಷ್ಟ. ಸೊ ನಿಮ್ಮಿಂದ ನಾವು, ನಮ್ಮಿಂದ ನೀವು. ನಾವು ಈಗ ಅತ್ತರಪಳ್ಳಿಗೆ ಹೋಗ್ತಾ ಇರೋದಕ್ಕೆ ಫಾರೆಸ್ಟ್ ಚೆಕ್ ಪೋಸ್ಟ್ ನೀವು ಎಂಟ್ರಿ ಆಗ್ತೀರಾ, ಇಲ್ಲಿಂದ ನಾವು ಟಿಕೆಟ್ ತೊಗೋಬೇಕು. ಸೊ ಟಿಕೆಟ್ ತೊಗೊಂಡು ಹೋಗಬೇಕಾಗತ್ತೆ. 2 ಗಾಡಿಗೆ ಟಿಕೆಟ್ ತೊಗೋಬೇಕು. ಮಳೆ ಶುರುವಾಯಿತು, ಬರೀ ಮಳೆ. ನಮಗೆ 50, ಗಾಡಿಗೆ 25. ನಮಗೆ 60 ರೂಪಾಯಾ? ಓಕೆ, 60 ರೂಪಾಯಿ ಟಿಕೆಟು, 15 ರೂಪಾಯಿ ಗಾಡಿಗೆ. ಬನ್ನಿ ಮಳೆ ಬರ್ತಾ ಇದೆ. ವೆಲ್ಕಮ್ ಟು ದ ಲ್ಯಾಂಡ್ ಆಫ್ ವಾಟರ್ ಫಾಲ್ಸ್. ಇಟ್ ಈಸ್ ನೋನ್ ಆಸ್ ದ ಲ್ಯಾಂಡ್ ಆಫ್ ವಾಟರ್ ಫಾಲ್ಸ್. ರೈನ್ ಫಾರೆಸ್ಟು. ಮುಂದೆ ಪಾರ್ಕಿಂಗ್ ಇರಬೇಕೇನೋ. ವಾ ಗೈಸ್, ಇಲ್ಲಿಂದನೇ ವ್ಯೂ ಕಾಣಿಸ್ತಾ ಇದೆ ಗೈಸ್. ಇಲ್ಲೇ ವ್ಯೂ ಕಾಣ್ತಾ ಇದೆ. ಬಟ್ ವಾವ್, ಬ್ಯೂಟಿ. ನೋ ಪಾರ್ಕಿಂಗ್ ಸಮಯ. ಅಲ್ಲ ಹತ್ತದಲ್ಲ ಅಲ್ಲೇ. ಓ ಮಂಗ. ಓ ಬಸ್ರಿ ಮಂಗ ಅಲ್ಲ, ಮಗು ಐತೆ. ಓ ಹೆಣ್ಮಗು. ಓ ಇವಾಗ ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಉಂಟು ಮಾರಾಯ. ನೋ ಪಾರ್ಕಿಂಗ್ ಅಂತ ಹಾಕೋರೆ, ಅಲ್ಲಿ ಪಾರ್ಕಿಂಗ್ ಟಿಕೆಟ್ ಇಸ್ಕೊಂಡವ್ರೆ ಗೈಸ್. ಎಲ್ಲಿ ಗೈಸ್ ಪಾರ್ಕಿಂಗ್ ತಲೆ ಬಿಡ ಗೊತ್ತಾಗ್ತಾ ಇಲ್ವಲ್ಲ ಇದು. ಲೋರಾ ಫಾಲ್ಸ್ ಅಲ್ಲಿ ಬ್ಯೂಟಿಫುಲ್ ಆಗಿ ವ್ಯೂ ಕಾಣಿಸ್ತು. ನಾನು ಅಲ್ಲಿ ಗಾಡಿ ನಿಲ್ಸಂಗಿಲ್ಲ ಅಂತ ಬೇರೆ ಹಾಕೋರಿ. ನೋ ಲೀಟ್ರ್ ಟಿಕೆಟ್ ಕೊಂಡು. ಇಲ್ಲೈತೆ ನೋಡ್ರಿ ಇಲ್ಲಿ ಪಾರ್ಕಿಂಗು. 2 ವೀಲರ್ ಪಾರ್ಕಿಂಗ್ ಎಲ್ರಿ ಇಲ್ಲಿ. ಎಲ್ರಿ ಹಾಕೋದು? ಇಲ್ಲಿ ಹಾಕಿದ್ರೆ ಅವ್ನು ಕಾರೇ ತಕ್ಕಾಗಲ್ಲ. ಇದು 2 ವೀಲರ್ ಪಾರ್ಕಿಂಗ್ ಮೇಲೆ ಅಂತೆ, ಆ ಕಡೆಗೆ. ನಮ್ಮ ಥರ ತಿರುಗಿಕೊಂಡೆಲ್ಲ ಬಂದರೆ ಪಾರ್ಕಿಂಗು 2 ವೀಲರ್ದು ಇಲ್ಲಿಲ್ಲ ಅಂತೆ, ಮ್ಯಾಲೆ ಹತ್ರ ಅವರು ಮ್ಯಾಲೆಗೆ ಹೋಗ್ತೀವಿ. ಈಗ ಮ್ಯಾಲೆಗೆ ಯಾವ್ದ್ರಿ ಇದು? ಮ್ಯಾಲೆ ಅಂತೆ ಪಾರ್ಕಿಂಗು. ಇದು ಯಾವ್ದ್ರಿ ಮ್ಯಾಲೆ ಪಾರ್ಕಿಂಗು? ಇದೇನಾ? ಮೇಲೆನಾ ಇದು? 2 ವೀಲರ್ ಪಾರ್ಕಿಂಗ್ ಆ ಕಡೆನಾ? ಅಲ್ಲಿ ಮೇಲೆ. ಅಲ್ಲಿ ಮೇಲೆ ಟಾಪ್, ಫುಲ್ ಟಾಪು. ಓಹೋ ಅಣ್ಣ ಆಯ್ತಾ ಗೈಸ್? ನೋಡಿ ಗೈಸ್, ಬನ್ನಿ ಜನರೇ, ಇರ್ರಿ. ಯಾವ್ದ್ರಿ ಇದು?
ಒಂದು ನಿಮಿಷ ಕಾನ್ಸಂಟ್ರೇಷನ್ ಮಾಡ್ಬೇಕಾಗ್ತಾ ಇಲ್ಲ ನನ್ನ ಕೈಲಿ. ಸಾಕು, ನಿಲ್ಸ್ಬಿಟ್ಟೆ. ಗೈಸ್ ಹೆವಿ ಹಿಂಸೆ ಗೈಸ್ ಇದು. ಓ ಓಲಿ ಮೊಯ್ಲಿ ಕೊಯ್ಲಿ. ಗಾಡಿ ಪಾರ್ಕಿಂಗ್ ಮಾಡ್ಬಿಟ್ಟು ಅಲ್ಲಿ ಲಗೇಜ್ ಕೌಂಟರ್ ಇದೆ, ಬೇಕಾದ್ರೆ ಇಡ್ಬೋದು ನೀವು ಲಗೇಜ್ನ. ಬೇಡ ಅಂದ್ರೆ ಎತ್ಕೊಂಡು ಹೋಗ್ಬೋದು ನಮ್ಮ ಥರ. ಯಾಕಂದರೆ ನಮ್ಮದು ಎಲ್ಲ ಐಟಮ್ಸ್ಗಳು ಒಂದರಲ್ಲೇ ಇದೆ. ಸೊ ನಾವು ಎತ್ಕೊಂಡು ಹೋಗ್ತಾ ಇದೀವಿ. ಏನೊಂದು 500 ಮೀಟರ್ಸು. ಬಟ್ ಅಪ್ಪೀಲ್ ನಡಿಬೇಕು ಗೈಸ್. ಅಪ್ಪೀಲ್ ನಡೆಯೋದಕ್ಕೆ ಎದುರು ಬಂದ್ಬಿಡುತ್ತೆ ಅಷ್ಟೇ. ಸೊ ಬನ್ನಿ ಹೋಗ್ತಾ ಇದ್ದೀವಿ ನಡ್ಕೊಂಡು. ಇಲ್ಲಿ ನೀವು ಈ ಥರದ್ರಲ್ಲಾದ್ರೂ ನಡಿಬೋದು. ನಾನು ಇದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈಸಿ ಇದೆ, ಫ್ಲಾಟ್ ಸರ್ಫೇಸು. ಅದಾದರೆ ಕಲ್ಲು. ಐ ಆಮ್ ನಾಟ್ ಶೋರ್ ಡ್ರೋನ್ ಹಾರಿಸ್ಬೋದಾ ಏನು ಅಂತ. ನನ್ನ ಪ್ರಕಾರ ಡೌಟು, ಯಾಕಂದರೆ ಇದು ಫಾರೆಸ್ಟ್ ಏರಿಯಾ. ನೋಡುವ, ತಗೊಂಡಂತೂ ಬಂದಿದ್ದೀನಿ, ನೋಡೋಣ ಹೆಂಗಾಗುತ್ತೆ ಅಂತ. ಸೊ ವಿ ಆರ್ ವಾಕಿಂಗ್ ಆ್ಯಂಡ್ ಗೋಯಿಂಗ್. ಅಲ್ಲಿ ಅವಮ್ಮ 500 ಮೀಟ್ರು ಅಂತ ಅಂದರು. 500 ಮೀಟ್ರ್ ಹಿಡಿಯೋಷ್ಟೊತ್ತಿಗೆ ನನಗೆ 5,000 ಕಿಲೋಮೀಟರ್ ಮಾಡ್ತಾ ಇದ್ದೀನಿ. ಹುಷಾರು. ನನ್ನ ಕಾಲು ಪದ ಆಡ್ತಾ ಇದೆ. ಸ್ಟಾಕಿಂಗ್ಸ್ ಬೇರೆ ಹಾಕಿಲ್ಲ ಕಾಲ್ದು. ಮೆಂಟ್ರಾನ್ಸ್ ಹಾಕೋದ್ರಿಂದ ಇವತ್ತು 500 ಮೀಟ್ರು ಅಲ್ಲ ಯಮ್ಮ, 500 ಮೀಟರ್ ಜಾಸ್ತಿ ಇದೆ. ಸೊ ಮೈ ಕಾಲು ಪದ ಹಾಡಿ ಅಕ್ಕ ಟ್ಯಾಂಕಲ್ ಪೇನ್ ಆಗ್ತದೆ. This is the life of an YouTube content creator and a traveler and a tourist and a biker. ನನ್ನ ಮಕ್ಕ ನೋಡಿ ಹೆಂಗಾಗಿದೆ. ಮಳೆ ಬರ್ತಾನೆ ಇದೆ. ಮಳೆ ಆದ ರೈನ್ ಫಾರೆಸ್ಟ್ ಅಲ್ಲಿ ಬಂದಂಗಿದೆ. ಮನೆಗೆ ಹೋಗೋಣ. ಇನ್ನ ಫಾಲ್ಸ್ ನಡೀತಾನೆ ಇದೆ ಫಾಲ್ಸ್ ಬರ್ತಾ ಇದೆ. ಗಾಯ್ಸ್ ನಾವು ಅತರಪಳ್ಳಿ ಫಾಲ್ಸ್ ಬಂದಿದ್ದೀವಿ ಗಾಯ್ಸ್. ನೋಡಿ ಗಾಯ್ಸ್, ಫುಲ್ ಪೂರ್ತಿ ಒತ್ತೆ ಆಗೋದ್ವಿ. ಆ್ಯಂಡ್ ಫೋಟೋ ಶೂಟ್ ಮಾಡೋದಕ್ಕೆ ಎಷ್ಟಿದೆ ನೋಡಿ ರಶ್ಶು. ಇದು ಅತರಪಳ್ಳಿ ವಾಟರ್ ಫಾಲ್ಸ್. ಆ ಕಡೆನೂ ಇದೆ, ಈ ಕಡೆನೂ ಇದೆ. ಕ್ರೇಜಿ ಆಗಿದೆ ಲೊಕೇಶನ್ನು. ಬನ್ನಿ, ಬಟ್ ತುಂಬಾ ನಡಿಬೇಕು. ಅದನ್ನ ತಲೆಯಲ್ಲಿ ಇಟ್ಕೊಂಡು ಬನ್ನಿ ಗಾಯ್ಸ್. ಇವಾಗ ನೋಡ್ಕೊಳ್ಳಿ, ನಾನು ಆಮೇಲೆ ಆ ಕಡೆ ಹೋದ್ಮೇಲೆ ಹೇಳ್ತೀನಿ ಏನು ಇದ್ರದ್ದು ಕತೆ ಅಂತ. ನಾವು ಫುಲ್ ಊಷ್ಟ ಆಗಿದ್ದೀವಿ. ಇವಾಗ ಸೈಡಿಗೆ ಹೋಗ್ತೀವಿ. ಫೋಟೋ ಶೂಟ್ ಆಗಿದೆ, ಲೆಟ್ಸ್ ಗೋ. ಈ ಫಾಲ್ಸ್ ಏನೇ ಗೊತ್ತಾ ಫೇಮಸ್ಸು? ಬಾಹುಬಲಿ ಫಿಲಿಮಲ್ಲಿ ಅವನು ಮಹೇಂದ್ರ ಬಾಹುಬಲಿ ಅಂದ್ಬಿಟ್ಟು ಶಿವಲಿಂಗನ ಎದುತಾನೆ ಗೊತ್ತಾ? ಆ ಶೂಟ್ ಆಗಿರೋ ಜಾಗ ಇದೆ. ಸೊ ಹಾಗಾಗಿ ಇದು ಫೇಮಸ್ಸು. ಅದೇ ಇದ್ರ ಮ್ಯಾಟ್ರು. ಈ ಫಾಲ್ಸ್ನ ನೋಡೋದಕ್ಕೆ ಸರ್ಕಸ್ ಮಾಡ್ಕೊಂಡು ಬರಬೇಕು. ಇಲ್ಲ ನಮಗೆ ವ್ಯೂ ಪಾಯಿಂಟ್ ಎಲ್ಲಿಂದಾದ್ರೂ ಬೇರೆ ಕಡೆಗಿಂದ ಕಾಣುತ್ತಾ ಅಂದರೆ ಅಲ್ಲಿ ಮೇಲೆಯಿಂದನೂ ಕಾಣುತ್ತೆ. ಬಟ್ ಅಲ್ಲೊಂದು ಪಾಯಿಂಟ್ ಇದೆ, ಆ ಪಾಯಿಂಟಿಂದ ನಿಮಗೆ ಫಾಲ್ಸ್ ಕಾಣುತ್ತೆ. ಇಲ್ಲ ಅಂತಂದರೆ ನೀವು ಇಲ್ಲಿ ಕೆಳಗಡೆ ಬಂದು ನೋಡ್ಬೋದು, ಏನು ತೊಂದರೆ ಇಲ್ಲ. ಸೊ ಆ ವ್ಯೂ ಪಾಯಿಂಟು ನೋಡುವ ಹೇಗಾಗುತ್ತೆ ಅಂತ. ಸೊ ನನಗಂತೂ ಭಯಂಕರವಾಗಿ ಕಾಲು ನೋವಾಗಿದೆ. ಇವಾಗ ವಾಪಸ್ ಹತ್ತಬೇಕು. ನೋಡೋಣ ಗೈಸ್. ಸರ್ಕಸ್ ಎಲ್ಲ ಪಡ್ತಾ ಇದ್ದೀವಿ ತುಂಬಾ. ಆ್ಯಂಡ್ ಮಳೆ ಕೂಡ ಬಂದು ಹೋಗ್ತಾನೆ ಇದೆ. ಏನು ಬ್ರೋ, ಯಾಕೆ ಬ್ರೋ ಅಲ್ಲಿದ್ದೀರಾ? ಸರಿ ಆಯಿತು, ಮಾಡ್ಕೊಳ್ಳಿ. ಪ್ಲಸ್ ಇದ್ರದ್ದು ಎಕ್ಸ್ಪೀರಿಯನ್ಸ್ ಯಾವ ಥರ ಆಯಿತು? ಮಂಜಣ್ಣ ವಾಟರ್ ಫಾಲ್ಸಿಗೆ ಕರ್ಕೊಂಬರ್ಬೇಡ ಮಂಜಣ್ಣ ಅಂದೆ. ಕರ್ಕೊಂಬಂದ್ಬಿಟ್ಟು ಇಲ್ಲಿ ನೋಡಿಸ್ಬಿಟ್ರು ಗೈಸ್ ವಾಟರ್ ಫಾಲ್ಸ್ನ. ಎಲ್ಲ ಜನ ಎಂಜಾಯ್ ಮಾಡ್ತಿದ್ದಾರೆ. ನೀವು ನಿನ್ನೆ ನದಿಗೆ ಬೇರೆ ಹೋಗಿದ್ದೀರಾ. ಹೋಗ್ಬೇಡಿ ಗುರುಜಿ. ನಾನು ಹೋಗಿದ್ದು ಸಮುದ್ರ. ಇದನ್ನೇನಂತ ಕರೀತಾರೆ? ಇದು ವಾಟರ್ ಫಾಲ್ಸ್. ಕನ್ನಡದಲ್ಲಿ ಏನಂತಾರೆ? ಜಲಪಾತ. ಓಕೆ. ಯೋಗ ಜಲಪಾತ ಅಲ್ಲ, ಜಲಪಾತ. ವಾಟರ್ ಫಾಲ್ಸ್ ಇಸ್ ಕಾಲ್ಡ್ ಆಸ್ ಜಲಪಾತ. ಕೇರಳ ಸ್ಪೆಷಲ್ಲು. ಇದು ಹೆಸರು ನನಗೆ ಬರ್ತಾ ಇಲ್ಲ. ನೇಂದ್ರ ಬಾಳೆಹಣ್ಣಲ್ಲಿ ಈ ಥರ ಬಜ್ಜಿ ಮಾಡ್ತಾರೆ. ನನಗೆ ತುಂಬ ಇಷ್ಟ. ಸೊ ತಿಂತಾ ಇದ್ದೀವಿ. ಮಳೆ ಒಂದು ಕಡೆ, ಆ ಫಾಲ್ಸ್ದು ಬಡ್ತಾ ಒಂದು ಕಡೆ. ತುಂಬ ಕಷ್ಟಪಟ್ಟು ಹತ್ತಿದೆ ನಾನು. ಆ್ಯಕ್ಚುಲಿ ನನ್ನ ಕಾಲು ನೋವಾಗಿದೆ, ಬಟ್ ಇಟ್ಸ್ ಓಕೆ. ಮೇಲೆ ಹತ್ತೋದು ಇಂಪಾರ್ಟೆಂಟು, ಇಳಿದು ಬಿಡೋದಲ್ಲ, ಹತ್ತೋದು ಇಂಪಾರ್ಟೆಂಟು. ಮೇಲೆ ಬಂದಿದ್ದೀವಿ. ಮಧ್ಯಾಹ್ನ ಏನು ತಿಂದಿಲ್ಲ, ಸೊ ಇವಾಗ ತಿಂತಾ ಇದ್ದೀವಿ. ಯಾವುದೋ ಒಂದು ಇಲ್ಲೇ ಪಕ್ಕದಲ್ಲಿ ಯಾವುದೋ ಒಂದು ರೆಸ್ಟೋರೆಂಟ್ ಇದೆ, ಏನೋ ಒಂದು ತಿಂತಾ ಇದ್ದೀವಿ, ಸಿಕ್ಕಿದ್ದು. ಹೆಂಗಿತ್ತು ವಾಟರ್ ಫಾಲ್ಸ್? ಸಕ್ಕತ್ತಾಗಿತ್ತು. ಫುಲ್ ಇಷ್ಟು ನನ್ನನ್ನು ಕರ್ಕೊಂಬರೋಷ್ಟು ಅವ್ರು ಸುಸ್ತಾಗಿ ಹೋಗಿದ್ರೆ. ನನಗೆ ಕಾಲು ನೋವುತ್ತಿತ್ತು.
ಸೊ ಎನಿವೇಸ್ ವಿ ಮೇಡ್ ಇಟ್. ಕೊನೆಗೂ ಮಧ್ಯಾಹ್ನ ಬೆಳಗ್ಗೆ ಏನು ತಿಂದಿದ್ದು ನಾವು ಇಡ್ಲಿ ತಿಂದಿದ್ದು. ಬೆಳಗ್ಗೆ ಇಡ್ಲಿ ತಿಂದಿದ್ದು ಮೂರು ಇಡ್ಲಿ, ಮಂಜ ಒಂದು ಇಡ್ಲಿ, 2 ಇಡ್ಲಿ, ಶಾವ್ಗೆ ಅರ್ಧ ಒಂದೊಂದು ಕಾಫಿ. ಅದಾದ್ಮೇಲೆ ಮಧ್ಯಾಹ್ನ ಒಂದು ಲೈಮ್ ಟೀ. ಇವಾಗಲೇ ಊಟ ಮಾಡ್ತಾ ಇದ್ದೀವಿ. 6:30 ಆಯಿತು ಸಂಜೆ. ಇವಾಗ ನಾನು ಎಗ್ ಫ್ರೈಡ್ ರೈಸ್ ತಿಂತಾ ಇದ್ದೀನಿ, ಮಂಜು ರಿಚ್ ಫ್ರೈಡ್ ರೈಸ್ ತಿಂತಾ ಇದ್ದಾರೆ, ಬಜ್ಜಿ ತಿಂತಾ ಇದ್ದೀವಿ. ಆ್ಯಕ್ಚುಲಿ ಚೆನ್ನಾಗಿದೆ ಟೇಸ್ಟು ಅಲ್ವಾ? ಚೆನ್ನಾಗಿದೆಲ್ಲ. ಇವಾಗ ಊಟ ತಿಂತೀನಿ. ಸೊ ಪ್ರೋಟೀನ್ ಅಲ್ವಾ, ಅದಕ್ಕೋಸ್ಕರ ನಾನು ಎಗ್ ತಿಂತಾ ಇರೋದು. ಏನೋ ಒಂಚೂರಾದ್ರೂ ಹೋಗ್ಲಿ ಬಾಡಿಗೆ ಅಂತ. ಓಕೆ ಗಾಯ್ಸ್, ಇವಾಗ ನಾವು ಅಥರಪಳ್ಳಿನ ಮುಗಿಸೋಷ್ಟೊತ್ತಿಗೆ ಫುಲ್ ಹಾಫ್ ಡೇ ಆಗೋಯ್ತು. ಸೊ ನಾವು ಅಂದ್ಕೊಂಡ್ವಿ ಬೇಗ ಆದರೆ ಅಟ್ಲೀಸ್ಟ್ ಬೇರೆ ಕಡೆ ಎಲ್ಲಾದರೂ ಹೋಗೋಣ ಅಂತ, ಬಟ್ ಆಗಲಿಲ್ಲ. ಆ್ಯಂಡ್ ಆ್ಯಕ್ಚುಲಿ ಇನ್ನೂ ನೀವು ಇನ್ನೊಂದು 15-20 ದಿನ ಬಿಟ್ಟು ಬಂದರೆ ಅಥರಪಳ್ಳಿ ಇನ್ನೂ ಸಕ್ಕತ್ತಾಗಿರುತ್ತೆ. ಸೊ ನಾನು ವಿಡಿಯೋ ನೋಡೋಷ್ಟೊತ್ತಿಗೆ ಬಹುಶಃ ನೀವು ಲೇಟ್ ಆಗಿರಬಹುದು. ಸೊ ನಾವು ಬಂದಿರೋದು ಜುಲೈ ಮೊದಲನೇ ವಾರದಲ್ಲಿ. ಜುಲೈ ಮೊದಲನೇ ವಾರ 2026 ಇದು. ಸೊ ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಅನುಕೂಲ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಸ್ವಲ್ಪ ಮಳೆ ಬಿದ್ದರೆ ಅದು ಇನ್ನೂ ಫಾಲ್ಸಿಗೆ ತುಂಬ ಚೆನ್ನಾಗಾಗುತ್ತೆ, ಅದು ಮಾತ್ರ ಗ್ಯಾರಂಟಿ. ನೀರು ಬಿದ್ದರೆ ಇನ್ನೂ ಚೆನ್ನಾಗಾಗುತ್ತೆ ಮಳೆ ಬಂದು. ಇವಾಗ ಮುಗಿಸ್ಕೊಂಡು ನಾವು ಹೊರಟಿದ್ದೀವಿ. ಆ್ಯಂಡ್ ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗ್ಬಾರ್ದಿರಿ. ವಾಲ್ಪಾರಾಯಲ್ಲಿ ಒಂದು ಮ್ಯಾಟ್ರ್ ಇದ್ದೀವಿ, ಕೇಳಿಸ್ಕೊಳ್ಳಿ. ನಾವು ನಮ್ಮದು ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ. ಏನು ಅಂತ ಅಂದರೆ ಸ್ಟೇ ವಿಚಾರವಾಗಿ ನಾವು ಮುಂದೆ ಕೊಚ್ಚಿಗೆ ಹೋಗೋ ಪ್ಲ್ಯಾನಲ್ಲಿ ಇದ್ವಿ. ಬಟ್ ಟೈಮು ನಮಗೆ ಸೆಟ್ ಆಗಲಿಲ್ಲ. ಇಲ್ಲಿ ನಾವು ಸ್ಟೇ ಬುಕ್ ಮಾಡ್ಕೊಳ್ಳಿಲ್ಲ, ನಮ್ಮದು ಮಿಸ್ಟೇಕ್ ಇದೆ. ಆ್ಯಂಡ್ ಇಲ್ಲಿದು ಇದ್ರದ್ದು ಪರಿಸ್ಥಿತಿನೂ, ಆಮೇಲೆ ಕ್ಲೈಮೇಟ್ ಪರಿಸ್ಥಿತಿನೂ ಮಿಸ್ಟೇಕ್ ಇದೆ. ಸೊ ನಾವು ಹೋಟೆಲ್ನ ಹುಡುಕ್ತೀವಿ, 2,500. ಆಮೇಲೆ ನಾವು ಒಂದು ಸ್ವಲ್ಪ ಮುಂದೆ ಬಂದಮೇಲೆ ನಮಗೆ ಯಾರೋ ಒಬ್ಬ ಇಲ್ಲೆಲ್ಲ ನಿಮಗೆ ಸ್ಟೇ ಅಂದರೆ ಎಲ್ಲ ಬಂದಿರ್ತಾರೆ, ನಿಮಗೆ ಗೊತ್ತೋದಿಲ್ಲ. ಸೊ ಯಾರೋ ಒಬ್ಬ ಬಂದ 2 BHK ವಿಲ್ಲ ಇದೆ ಅಂತ. ಲಾಸ್ಟ್ ನಾವು ಮೊನ್ನೆ ಇದ್ವಲ್ಲ 2 BHK ಅಪಾರ್ಟ್ಮೆಂಟ್ ಕೈಂಡು ಈ ಥರ ಇದೆ, ಬರ್ತೀರಾ ಅಂತ ಕೇಳ್ದ. ನಡಿ ಆ ಕರಿಕೆ ಅಂದ್ಬಿಟ್ಟು 2,000 ಡೀಲ್ ಆಯಿತು 2 BHK. ನಾನು ಅಲ್ಲಿಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ. ಗೈಸ್, ಇವಾಗ ನಾವು ಬಂದಿರೋಂಥ ಸ್ಟೇ ಆ್ಯಕ್ಚುಲಿ ವರ್ತ್ ಅನ್ಸ್ಬಿಡ್ತು ನನಗೆ. ಇದು ಹಾಲ್ ಏರಿಯಾ, ಆಚೆ ಕಿಚನ್ ಏರಿಯಾ ಇದೆ, ಫ್ರಿಜ್ ಇದೆ, ನೀವು ಕುಕ್ಕಿಂಗ್ ಮಾಡ್ಕೋಬೋದು. ಆ್ಯಂಡ್ ಇದು ಒಂದು ಬೆಡ್ರೂಮು ವಿತ್ AC ಬರ್ತದೆ ನೋಡಿ, ಆರಾಮಾಗಿ ಮಲಿಕೋಬೋದು ಗೈಸ್. ವಾಶ್ರೂಮ್ ಇದೆ, ಆಚೆ ವಾಶ್ರೂಮು. ಹಾಯ್ ಫ್ರೆಂಡ್ಸ್, ವಾರ್ಡ್ರೂಬ್ಸ್ ಇದೆ, ಯೂಸ್ ಮಾಡ್ಕೋಬೋದು. ಇಲ್ಲೊಂದು ಬೆಡ್ರೂಮ್ ಇದೆ ನೋಡಿ, ಈಚೆ ಒಂದು ಬಾತ್ರೂಮ್ ಇದೆ. ಸೊ 2 BHK ವಿತ್ ಅಟ್ಯಾಚ್ ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್ ಇರುವಂಥ ಒಂದು ಸ್ಟೇ ವಿತ್ ವಾರ್ಡ್ರೂಬ್ಸು ನೋಡ್ಬೋದು ನೀವು. ನಾನು ನಿಮಗೆ ಆಚೆ ವ್ಯೂ ಬೆಳಗ್ಗೆ ತೋರಿಸ್ತೀನಿ. ಇದು ನಾವಿರುವಂಥ ಒಂದು ರೂಮ್ ಇವತ್ತು. ನಮ್ಮ ಬಾಸ್ ಒಂದು ರೂಮಲ್ಲಿ ಆರಾಮಾಗಿ AC ಹಾಕೊಂಡು ಮಲಿಕೊಳ್ಳಿ, ನಾನು ಒಂದು ರೂಮಲ್ಲಿ AC ಹಾಕೊಂಡು ಮಲಿಕೋತೀನಿ. ಸೊ ಗಾಡಿ ಪಾರ್ಕಿಂಗ್ ಕೂಡ ನೀವು ನೋಡ್ಬೋದು, ಇಲ್ಲಿ ಕ್ಯಾಮ್ರಾ ಇದೆ, ಗಾಡಿ ಪಾರ್ಕಿಂಗ್ ಇಲ್ಲಿ ಮಾಡ್ಕೊಂಡಿದ್ದೀವಿ. ನಾನು ನಿಮಗೆ ವ್ಯೂ ಬೆಳಗ್ಗೆ ತೋರಿಸ್ತೀನಿ. ಡ್ರೋನ್ ಹಾರಿಸ್ತೀವಿ ಗೈಸ್, ಬೆಳಗ್ಗೆ ಡ್ರೋನ್ ಹಾರಿಸ್ಬಿಟ್ಟು ತಗೊಳ್ಳೋಣ. ಸರಿ ಕೂಡ ಇದೆ. ಆ್ಯಂಡ್ ಈ ಒಂದು ರೂಮಿಗೆ ನಮ್ಗೆ 2,000 ಡೀಲ್ ಆಯಿತು. ಅವನು 3,500 ಹೇಳ್ದ, ಆಮೇಲೆ 2ಕ್ಕೆ ಡೀಲ್ ಮಾಡ್ಕೊಂಡ್ವಿ. ಪ್ಲೀಸ್ ಗೈಸ್, ಗುಡ್ ನೈಟ್ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮದು ಫುಲ್ಲು ಸೆಕೆಗೆ ನೆಂದಿ, ಮಳೆಗೆ ನೆಂದಿ ಎಲ್ಲ ಹುಷಾಗಿದ್ದೀವಿ. ನಾವು ರೆಸ್ಟ್ ಮಾಡ್ತೀವಿ. ಗುಡ್ ನೈಟ್ ಫ್ರೆಂಡ್ಸ್. ಅಥರಪಳ್ಳಿ ಫಾಲ್ಸ್ ಏನಿದೆ, ಇದು ಕೇರಳದ ಅತಿ ದೊಡ್ಡ ವಾಟರ್ ಫಾಲ್ಸ್ ಅಂತಲೂ ಇದಕ್ಕೆ ಹೆಗ್ಗಳಿಕೆ ಇದೆ. ಆ್ಯಂಡ್ ಆಲ್ಸೋ ಇದು ಇಂಡಿಯಾಸ್ ನಯಾಗ್ರಾ ಅಂತಲೂ ಇದೆ. ಬಿಕಾಸ್ ನೀವು US ಅಲ್ಲಿ ನಾವು ಕೆನಡಾಲಿ ನಯಾಗ್ರಾ ಫಾಲ್ಸ್ನ ನೋಡಿರ್ತೀವಿ ಫೋಟೋ ವಿಡಿಯೋಸಲ್ಲಿ, ಅದೇ ಥರ ಅದೇ ಶೈಲಿಯಲ್ಲಿ ಬೀಳುತ್ತೆ ಆ್ಯಕ್ಚುಲಿ ವಾಟರ್ ಫಾಲ್ಸು. ಬಟ್ ಇವಾಗ ಇನ್ನೂ ಒಂದು ಸ್ವಲ್ಪ ಮಾನ್ಸೂನ್ ಜಾಸ್ತಿ ಆದರೆ ಇನ್ನೂ ಸ್ವಲ್ಪ ಚೆನ್ನಾಗಾಗುತ್ತೆ. ಇವಾಗಿನ್ನು ಮಾನ್ಸೂನ್ ಶುರುವಾಗಿರೋ ಕಾರಣ ಸ್ವಲ್ಪ ಫ್ಲೋ ಕಮ್ಮಿ ಇದೆ. ಬಟ್ ಓವರ್ ಆಲ್ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಅದು ನಮ್ಮ ಒಂದು ಯಾವುದ್ರ ಬಗ್ಗೆ, ಅಥರಪಳ್ಳಿ ಫಾಲ್ಸ್ ಬಗ್ಗೆ ವಿಚಾರ ಗೈಸ್.